ನಿನ್ನಂತ ಮೈತ್ರಿಯನ್ನು ಪಡೆದ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ಮೂರ್ನಾಳ ಅಖಂಡೇಶ್ವರ, ಆ ಮಾರುತೇಶ್ವರ, ಶ್ರೀ ಗುರು ಸದ್ದಾನಂದರ ಆಶೀರ್ವಾದ ನಿನ್ ಮೇಲಿರ್ಲಿ. ಆದ್ರೆ ಯಾಕಮ್ಮ ಇಂಥ ಸಂತೋಷದ ಸಮಯದಲ್ಲಿ ಆದರೆ ಎಂಬ ಅಪಸ್ವರ್ಗ ಮಾತೆಗೆ ತಾಯಿ, ಈ ಪ್ರಶಸ್ತಿಯಿಂದ ಏನಾದರೂ ನಿಮಗೆ ತೊಂದರೆ ಆಯ್ತೆ? ಮೈದುನ, ಹಾಗಾದರೆ ಯಾವ ಪಾಪಿ ನನ್ನ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿರುವವನೇ ಆಗಿದ್ದರೆ ಹೇಳೀಗ ಈಗಲೇ ಹೋಗಿ ಅವನ ತರದರನ್ನು ಎಳೆದು ತಂದು ಎಳೆ ಎಳೆಯಾಗಿ ಕಡಿದು ಹಾಕಿ ಬಿಡುವೆ ಅವನ ಪಾಪಿದ ಶರೀರವನ್ನು. ಸಹೋದರ, ಯಾಕಪ್ಪ ಇಷ್ಟೊಂದು ಆಕ್ರೋಶ? ಶಾಂತನಾಗುತ್ತಮ್ಮ, ಶಾಂತನಾಗು. ಇನ್ನೆಲ್ಲಿದೆಯನ್ನ ಈ ನಿನ್ನ ಸಹೋದರನಿಗೆ ಶಾಂತಿ? ಎತ್ತ ತಾಯಿ ಅಂತಿರುವ ನನ್ನ ಅತ್ತಿಗೆ ಕಣ್ಣೀರು ಹರಿಸಿದ ಮೈದುನ ನಿಂತರೇನು ಲಾಭ? ಬೇಗ ಯಾವ ನಿನ್ನ ವಿಷಯ ಹೇಳದಿದ್ದರೆ ನನ್ನ ಗುರುವಿನ ಮೇಲಾನೆ. ಹೌದಮ್ಮ, ಎತ್ತ ತಾಯಿಯಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಗಂಡು ದೇಹ ಆ ತಾಯಿ ಗಂಡರಿಗಾಗಿ ಬೆಳೆದು ನಿಂತಿದೆ. ಬೇಗ ಹೇಳಮ್ಮ, ಅದ್ಯಾವ ವಿಷಯವಂತ? ಮೈದುನ, ನನ್ನ 50 ಎಕರೆ ಆಸ್ತಿಗಾಗಿ ನನ್ನ ವಾದಿರಾಜ ಚಿಕ್ಕಪ್ಪ ನಮ್ಮ ತಂದೆಯನ್ನೇ ಹತನ ಮಾಡಿದ. ನಮಗೆ ಪಾಲು ಕೊಡಲಿಲ್ಲ. ನಮ್ಮಣ್ಣನೇ ಊರು ಬಿಡಿಸಿ ಕಳಿಸಿದ. ಅದಕ್ಕಾಗಿ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ನಮ್ಮ ಚಿಕ್ಕಪ್ಪ. ಹೌದು ಪರಶುರಾಮ, ಹೌದು. ತಂಗಿ ಹೇಳುವ ಮಾತು ನಿಜವಿದೆ. ಆ ದುಷ್ಟವಾದಿ ರಾಜ ಚಿಕ್ಕಪ್ಪ ಆಸೆಗಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿ ನನಗೆ ಸೇರಬೇಕಾದ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದೆ ಈ ಎಲ್ಲ ನನ್ನ ಸರ್ವ ಆಸ್ತಿಗೆ ಅವನೇ ಸರ್ವಾಧಿಕಾರಿಯಾಗಬೇಕೆಂದು ನನ್ನನ್ನು ಸಹ ಕೊಲ್ಲಲು ಯತ್ನಿಸಿದ್ದಾನೆ. ಅವನಿಂದ ತಪ್ಪಿಸಿಕೊಂಡು ಈ ಸಮಾಜದಲ್ಲಿ ನಾನು ವೇಷ ಮರೆಸಿಕೊಂಡು ತಿರುಗುವಂತಾಗಿದೆ ಈ ನನ್ನ ಪರಿಸ್ಥಿತಿ. ಏನು ಹೇಳ್ತಾ ಇದ್ದೀರಿ ನೀವು? ಕೇವಲ ಆಸೆಗಾಗಿ ನಿಮ್ಮೆಲ್ಲರನ್ನು ಹೊರಗಟ್ಟಿ ಈ ನಿನ್ನ ಅಣ್ಣ ಶಿವರಾಜನನ್ನು ಮನೆ ಬಿಟ್ಟು ಹೊರಗಿನ ಸಾಹುಕಾರ ದೇಶದ ಮಗನೇ ವಾದಿರಾಜ, ನೀನೆಷ್ಟ ಶ್ರೀಮಂತಿಕೆ ದರ್ಬಾರದಿಂದ ಬಡವರ ಕೈಗೆ ಒಪ್ಪಿದರು. ನಿನ್ನ ಕೋಪಿದ ದೇವನು ಎಂಬಾಗಬಾರದೆ. ಅತ್ತಿಗೆ ಈಗಲೇ ಹೋಗಿ ಇದರ ವಿಚಾರ ತೆಗೆದುಕೊಂಡು ಬರುತ್ತೇನೆ. ಖಂಡಿತಮ್ಮ, ಇದನ್ನು ಈಗಲೇ ಕೇಳೋ ವಿಷಯವಲ್ಲ. ಇದು ಈಗಾಗಲೇ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಆ ಸೊಕ್ಕಿನ ಸಾಹುಕಾರನಿಗೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನತ್ತಿದ್ದಾನೆ. ಮೊದಲು ನಾವೆಲ್ಲರೂ ಸರಿಪಡಿಸುತ್ತೇನೆ. ಈ ಮಾತನ್ನು ವಿಚಾರಿಸುವುದು ಹೀಗಲ್ಲಣ್ಣ. ಹಣದ ಮದದಿಂದ ಮದವಾಗಿ ಕುಳಿತಿರುವ ಅವರನ್ನು ಒಂದು ಕೇಳ್ತೀನಿ. ಅದಕ್ಕೂ ಬಗ್ಗದಿದ್ದರೆ ಪ್ರಶಸ್ತಿಯಿಂದ ವಿಜೇತನಾಗಿ ಬಂದ ಈ ಗಂಡು ಕೊಡಲಿಯಿಂದ ಅವರ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿಯ ಕಾಯ್ದ ಸೇಡು ತೀರಿಸಿ ನನ್ನ ಹತ್ತಿಯನ್ನು ನಾ ಶಾಂತಪಡಿಸದಿದ್ದರೆ ನಾನು ಹಿಂಡೂಲಿಗಳ ಗಂಡ ಪರಶುರಾಮನೇ ಅಲ್ಲ. ಶಿವರಾಜ್, ನಡೆ ಹೋಗಿ ವಿಚಾರ ಮಾಡೋಣ. ನಿಲ್ಲು ತಮ್ಮ, ನಿಲ್ಲು. ನೋಡಿದೇನೆ ಸೀತಾ ನನ್ನ ತಮ್ಮನ ವೀರಾವೇಶವನ್ನು. ಒಂದು ವೇಳೆ ನನ್ನ ಮನೆತನದ ವಿಷಯವೇನಾದರೂ ಗೊತ್ತಾದರೆ ಹೆಣಗಳ ರಾಶಿ ಬಿದ್ದು ರಕ್ತದ ಹೊಳೆಯ ಹರಿಯುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಸೀತಾ, ಯಾವ ಸಂದೇಹವೇ ಇಲ್ಲ. ನೋಡಿ, ಹಠವಾದಿಯಾದ ನಿಮ್ಮ ತಮ್ಮನಿಗೆ ನೀವೇ ಬುದ್ಧಿ ಹೇಳಿ ಅಲ್ಲಿಂದ ಕರೆತರುವಿರಂತೆ. ಬನ್ನಿ, ನೀವು ತುಂಬಾ ಬೇಸರವಾಗಿ ಮನೆ ಬಂದಿದ್ದೀರಾ. ಮೊದಲು ಊಟ ಮಾಡಿದ್ರಂತೆ, ಒಳಗೆ ಬನ್ನಿ. ಸೀತಾ, ಊಟಕ್ಕಿಂತ ಮೊದಲು ಈಗಿನ ಗಂಡನಿಗೊಂದು ಸಿಹಿ ಮುತ್ತು ಕೊಡುವರೆ ನನ್ನ ಮನ ಮೆಚ್ಚಿದ ಮುದ್ದಿನ ಮನವಿ. ಏನ್ರಿ ನೀವು ಎಂತ ಸಮಯದಲ್ಲೂ ಹಾಡಿನ ಆಸೆನಾ? ಹೋಗ್ರಿ, ನನ್ನ ನಾಚಿಕೆ ಆಗುತ್ತೆ. ನನ್ನ ಚೆಲುವೆ ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾ
ಬನ್ನಿ ಬೆಳಗ್ಗೆ. ಆಯ್ತು ನಡಿ ಸೀತಾ, ಊಟ ಮಾಡೋಣ. ತುಂಬಿರುವ ನಿನ್ನ ಮಗಳ ಪಲ್ಲವಿಯನ್ನು ಹತ್ತುಕೊಂಡು ಸುತ್ತಾಡಿ ಬರುವ ನಿನ್ನ ಶ್ರೀಮಂತಿಕೆಯ ಸಂಪತ್ತು